ಇವಾಗ ನಾನು ನಿಮ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ಸ್ ಟೀಚ್ ಮಾಡ್ತೀನಿ. ಯಾವ ಸ್ಟೂಡೆಂಟ್ಗೆ 6th ಸ್ಟ್ಯಾಂಡರ್ಡ್ಗೆ ಅದ್ರಲ್ಲಿ ಕಾಂಟೆಂಟ್ಸ್ ಬಂದ್ಬಿಟ್ಟು 10ವರೆಗೂ ಇದೆ. 10ಅಲ್ಲಿ ಬಂದ್ಬಿಟ್ಟು ಹೆಂಗಂದರೆ ಊಡಿಡೆ ಪ್ಯಾಟ್ರಿಕ್ಸ್ ಹೋಮ್ವರ್ಕ್ ಆ ಚಾಪ್ಟ್ರಲ್ಲಿ 2 ಟಾಪಿಕ್ಸ್ ಬರುತ್ತೆ. ಆ ಥರ ಎಲ್ಲ ಸಬ್ಜೆಕ್ಟಲ್ಲೂ ಒಂದೊಂದು ಎಕ್ಸ್ಟ್ರಾ ಟಾಪಿಕ್ಸ್ ಬರುತ್ತೆ. ಸೊ ಒಂದು ಚಾಪ್ಟರಲ್ಲಿ 2 ಟಾಪಿಕ್ಸ್ ಥರ ಬರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ಊಡಿಡೆ ಪ್ಯಾಟ್ರಿಯೇಟ್ ಹೋಮ್ವರ್ಕ್ನ ಹೇಳ್ಕೊಡ್ತೀನಿ. ಫಸ್ಟ್ ಲೆಸನ್ ಬಂದ್ಬಿಟ್ಟು ಹೂ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಹೂ ಡಿಡ್ ಪ್ಯಾಟ್ರಿಕ್ ಹೋಮ್ವರ್ಕ್ಸ್. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ಲೆಸನಲ್ಲೇ ಇದೆ ಹೂ ಡಿಡ್ ಪ್ಯಾಟ್ರಿಕ್ ಹೋಮ್ವರ್ಕ್ಸ್, ಯಾರು ಪ್ಯಾಟ್ರಿಕ್ ಹೋಮ್ವರ್ಕ್ನ ಮಾಡಿದ್ರು ಅಂತ. ಆಯಿತಾ, ತುಂಬ ಈಸಿ ಇದೆ ಇಂಗ್ಲೀಷ್ ಲೆಸನ್ ಆಲ್ಸೋ. ಅದು ಹೆಂಗಂದರೆ ಅದು ಥಿಯರಿ ಥರನೇ, ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ. ಅಂದರೆ ವರ್ಡ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಅದು ಸ್ವಲ್ಪ ನಾವು ಕಲ್ತ್ಕೊಂಡ್ರೆ ಸೊ ನೀವು ಈಸಿಯಾಗಿ ಕ್ಲಾಸಸ್ಸು ಅರ್ಥ ಮಾಡ್ಕೊಬೋದು. ಇಂಗ್ಲೀಷಲ್ಲೂ ಗ್ರಾಮರು ತುಂಬ ಇಂಪಾರ್ಟೆಂಟ್ ಇದೆ. ಫಸ್ಟ್ ಒಂದು ಹೂ ಡಿಡ್ ಪ್ಯಾಟ್ರಿಕ್ ಹೋಮ್ವರ್ಕ್ಸ್. ಫಸ್ಟ್ ಆಫ್ ಆಲು ಹೋಮ್ವರ್ಕ್ ಅಂದಿದ ತಕ್ಷಣ ತುಂಬ ಜನ ಅನ್ಕೊತಾರೆ, ಅಯ್ಯೋ ಯಾರು ಮಾಡೋದು ಹೋಮ್ವರ್ಕು, ಅಷ್ಟಿರುತ್ತೆ ಇಷ್ಟಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಇಷ್ಟ ಆಗುತ್ತೆ ಹೋಮ್ವರ್ಕ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಈವನ್ ನಾವು ಕ್ಲಾಸ್ ಸ್ಟೂಡೆಂಟ್ಸ್ ಆಗಿದ್ದಾಗ ಹಂಗೆ ಅನಿಸ್ತಿತ್ತು. ನಮಗೇನಾದ್ರು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಹೋಮ್ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ತುಂಬ ಈಸಿ ಹೋಮ್ವರ್ಕ್ ಮಾಡೋದು. ಯಾಕಂದರೆ ನಮ್ಗೆ ಇಷ್ಟವಾಗಿರೋ ಟಾಪಿಕ್ ಏನಾದ್ರು ಕೊಟ್ಟರೆ ನಾವು ಈಸಿಯಾಗಿ ಮಾಡ್ಕೊತೀವಿ. ಪ್ರಾಜೆಕ್ಟ್ಸ್ ಆಗಲಿ ಇಲ್ಲಾಂದರೆ ಏನಾದರೂ ಎಸ್ಸೆಸ್ ಆದರೆ ಚೆನ್ನಾಗಿ ಮಾಡ್ಕೊತೀವಿ. ಅದೇ ಈ ಹೋಮ್ವರ್ಕ್ 10 ಸರಿ ಬರೀ ಇಲ್ಲ 5 ಟೈಮ್ಸು ಆ ಥರ ಕೊಟ್ಟಾಗೆ ನಮಗೆ ಸ್ವಲ್ಪ ಬೇಜಾರು ಅನಿಸುತ್ತೆ ಹೋಮ್ವರ್ಕ್ ಬಗ್ಗೆ. ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇಷ್ಟ ಆಗಿಲ್ಲ ಅಂದರೂ ಕಂಪಲ್ಸರಿ ನೀವು ಬರೀಲೇಬೇಕಾಗುತ್ತೆ. ಫಸ್ಟ್ ಹೂ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಇದರಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಹೋಮ್ವರ್ಕ್ ಆಗಲಿ, ಸ್ಕೂಲ್ಗೆ ಹೋಗೋದಾಗಲಿ ಇಲ್ಲಾಂದರೆ ಮೀನ್ಸ್ ಲೆಸನ್ಸ್ ಅರ್ಥ ಮಾಡ್ಕೊಳ್ಳೋದಾಗಲಿ, ಹೆಂಗೆ ಅವ್ರ ಫೀಲಿಂಗ್ಸ್ ಹೆಂಗಿರುತ್ತೆ, ಅವ್ರು ಹೆಂಗೆ ಹೋಮ್ವರ್ಕ್ ಮಾಡ್ತಾರೆ, ಅದರಲ್ಲಿ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಳ್ಳೋ ಸಬ್ಜೆಕ್ಟ್ ಇದು. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೂ ಡಿಡ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ನಾವು ವರ್ಡ್ಸ್ ಮೀನಿಂಗ್ ತಿಳ್ಕೊಳ್ಳೋಣ ಇದರಲ್ಲೂ ಆಲ್ಸೋ. ಇವಾಗ ಫಸ್ಟ್ ಒನ್ ಈಸ್ ಇಲ್ಲಿ ಬರ್ಕೊತೀನಿ. ಕೆಲವೊಬ್ರಿಗೆ ವರ್ಡ್ಸ್ ಮೀನಿಂಗ್ ಗೊತ್ತಿರಲ್ಲ, ಅಂದರೆ ಬಿಫೋರ್ ಸೈಡ್ಸಲ್ಲೇ ಬರ್ತಿರ್ತಾರೆ. ಬಟ್ ಯಾಕಂದ್ರೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. ನಿಂಟೆಂಡೋ ಅನ್ನೋದು ಬಂದ್ಬಿಟ್ಟು ಒಂದು ವಿಡಿಯೋ ಗೇಮ್ ಹೆಸರು, ಅದು ನಿಂಟೆಂಡೋ ಅಂತ. ಬಟ್ ಈಗಿನ ಕಾಲದ ಮಕ್ಕಳಿಗೆ ವಿಡಿಯೋ ಗೇಮ್ಸ್ ತುಂಬ ಇಷ್ಟ ಆಗುತ್ತೆ ಲೆಸನ್ಸ್ಗಿಂತ. ಬಿಕಾಸ್ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ. ಇಗ್ನೋರ್ ಮಸ್ಟ್. ಬಟ್ ಹೋಮ್ವರ್ಕ್ ಅನ್ನೋದು ನಾವು ಅಂದ್ಕೊಂಡ್ರೆ ಕಷ್ಟ, ಅಂದರೆ ನಮ್ಗೆ ಗೊತ್ತಿದ್ರೆ ಈಸಿನೇ. ignoramus. ignoramus meaning ಅಂದರೆ ಇಗ್ನೋರೆನ್ಸ್ ಅಂದಿದ ತಕ್ಷಣ ಇಗ್ನೋರ್ ಮಾಡೋದು. ಇವಾಗ ಇಗ್ನೋರ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾವೇನಾದ್ರು ಹೇಳಿದಾಗ ಇಗ್ನೋರ್ ಮಾಡೋದು, ಏನು ಯಾಕೆ ಮಾಡಬೇಕು, ಯಾಕೆ ಕೇಳಬೇಕು, ಅದನ್ನು ಇಗ್ನೋರ್ ಅಂತ ಕರೀತಾರೆ. ಇದರಲ್ಲಿ ಬಂದ್ಬಿಟ್ಟು ignorant. Lacks of ಇಗ್ನೋರಮಸ್ ಅಂದರೆ ಇಗ್ನೋರ್ ಮಾಡೋದು. ಇವಾಗ ಏನಾದರೂ ಹೇಳ್ತೀವಿ ಅನ್ಕೋ, ಯಾಕೆ ಮಾಡಬೇಕು, ನಾವು ಏನಕ್ಕೆ ಮಾಡಬೇಕು,
ಆ ಥರ ಇಗ್ನೋರ್ ಮಾಡೋದು. ಏನಾದರೂ ತುಂಬ ಎಜುಕೇಷನ್ ಆಗಲಿ, ವರ್ಕ್ ಆಗಲಿ, ಏನಾದರೂ ಓದ್ಕೊಳ್ಳೋದಾಗಲಿ, ಎನಿಥಿಂಗ್. ಇವಾಗ ಏನಾದರೂ ಬುದ್ಧಿ ಹೇಳಿದ್ರು ಯಾಕೆ ಮಾಡಬೇಕು ಅಂತ ಇಗ್ನೋರ್ ಮಾಡ್ತಾರಲ್ಲ, ಅದನ್ನ ಇಗ್ನೋರೆನ್ಸ್ ಅಂತ ಕರೀತಾರೆ. ಸೊ ಇವಾಗ ಲೆಸನ್ ಬರೋಣ, ಆಮೇಲೆ ನಾನು ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ಆ ವರ್ಡ್ ಬಂದಾಗ. ಸೊ ಫಸ್ಟ್ ಟಾಪಿಕ್ ಹೋಗಿದ ತಕ್ಷಣ ಫಸ್ಟ್ ಓದೋಣ. ಪ್ಯಾಟ್ರಿಕ್ ನೆವರ್ ಡಿಡ್ ಎ ಹೋಮ್ವರ್ಕ್. Too boring, he said. He played hockey and basketball and Nintendo instead. His teachers told him, Patrick, do your homework or you won't learn anything. And it's true. Sometimes he did feel like an ignorance. But what could he do? He hated homework. ಅಂದರೆ ಪ್ಯಾಟ್ರಿಕ್ ಅಂತ ಇದ್ದಾನಲ್ಲ, ಅವ್ನು ಯಾವಾಗೂ ಹೋಮ್ವರ್ಕೇ ಮಾಡ್ತಾ ಇರಲ್ಲ. ಯಾವಾಗ ನೆವರ್ ಅಂದರೆ ಯಾವಾಗಲೂ ಹೋಮ್ವರ್ಕ್ ಮಾಡ್ತಾ ಇರಲ್ಲ. ಅವ್ನು ಕೇಳಿದ್ರೆ ಟೂ ಬೋರಿಂಗ್ ಅಂತ ಹೇಳೋನು. ಸೊ ಹಿ ಪ್ಲೇಡ್ ಹಾಕಿ ಆ್ಯಂಡ್ ಬಾಸ್ಕೆಟ್ಬಾಲ್ ಆ್ಯಂಡ್ ನಿಂಟೆಂಡೋ ಇನ್ಸ್ಟೆಡ್. ಅಂದರೆ ಅವ್ನು ಯಾವಾಗಲೂ ಇಂಟ್ರೆಸ್ಟ್ ಆಡ್ತಾ ಇದ್ದಾನೆ ಹಾಕಿ, ಬಾಸ್ಕೆಟ್ಬಾಲು ಇನ್ಸ್ಟೆಡ್ ಆಡ್ತಾ ಇದ್ದ. ಅದ್ರಲ್ಲಿ ಬಂದು ನಿಂಟೆಂಡೋ ಅನ್ನೋ ಒಂದು ಗೇಮು ಆಡ್ತಾ ಇದ್ದ. ಅದು ಬಂದ್ಬಿಟ್ಟು ವಿಡಿಯೋ ಗೇಮು ಮತ್ತು ಹಾಕಿ ಮತ್ತು ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್ ಎಲ್ಲ ಆಡ್ತಾ ಇದ್ದ. ಇಸ್ ಟೀಚರ್ಸ್ ಟೋಲ್ಡ್ ಹಿಮ್, ಅವ್ರ ಟೀಚರು ಅವ್ನಿಗೆ ಹೇಳ್ತಾರೆ, ಪ್ಯಾಟ್ರಿಕ್ ಡೂ ಯುವರ್ ಹೋಮ್ವರ್ಕ್ ಆರ್ ಯು ವೋಂಟ್ ಲರ್ನ್ ಎನಿಥಿಂಗ್. ಅಂದರೆ ಅವ್ರ ಟೀಚರ್ ಹೇಳ್ತಾರೆ, ಪ್ಯಾಟ್ರಿಕ್ ನೀನು ಹೋಮ್ವರ್ಕ್ ಮಾಡು, ಇಲ್ಲ ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ, ಇದು ನಿಜ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಈ ಡಿಡ್ ಫೀಲ್ ಲೈಕ್ ಅನ್ ಇಗ್ನೋರೆನ್ಸ್. ಅಂದರೆ ಅವನು ಏನಾದ್ರು ಹೇಳಿದ್ರೆ ನೆಗ್ಲಿಜೆನ್ಸಿ ಮಾಡೋದು, ಅಂದರೆ ಏನು ಮಾಡೋಕ್ಕೂ ಆಗಲ್ಲ, ನಂಗೆ ಬರೋಲ್ಲ, ಓಕೆ ಅಷ್ಟೇ, ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಇಗ್ನೋರ್ ಮಾಡೋದು. ಅಂದರೆ ಅವ್ರು ಹೇಳಿದ್ರು ಅವ್ನು ತಲೆ ಕೆಡಿಸ್ಕೊತಾ ಇರಲ್ಲ. ಬಟ್ ವಾಟ್ ಕುಡ್ ಹಿ ಡೂ? ಅವ್ನು ಏನು ಮಾಡೋಕ್ಕಾಗುತ್ತೆ? ಅವನಿಗೆ ಹಿ ಹೇಟೆಡ್ ಹೋಮ್ವರ್ಕ್. ಅವನಿಗೆ ಹೋಮ್ವರ್ಕ್ ಅಂದ್ರೂ ಇಷ್ಟ ಆಗ್ತಾ ಇರಲಿಲ್ಲ, ಹೇಟ್ ಮಾಡ್ತಾ ಇದ್ದ ಅದನ್ನು. ದೆನ್ ಒನ್ ಡೇ ಹಿ ಫೌಂಡ್ ಈಸ್ ಕ್ಯಾಟ್. ಒಂದಿನ ಅವನು ಬೆಕ್ಕನ್ನು ನೋಡ್ತಾನೆ. ಕ್ಯಾಟ್ ಅಂದರೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತು, ಬೆಕ್ಕು, ಸಿವಿ ಅಂತ ಕೂಡ ಕರೀತಾರೆ. ದೆನ್ ಒನ್ ಡೇ ಹಿ ಫೌಂಡ್ ಈಸ್ ಕ್ಯಾಟ್. ಆಮೇಲೆ ಒಂದಿನ ಅವನು ಒಂದು ಕ್ಯಾಟ್ನ ನೋಡ್ತಾನೆ, ಪ್ಲೇಯಿಂಗ್ ವಿತ್ ಎ ಲಿಟಲ್ ಡಾಲ್. ಆ ಕ್ಯಾಟು ಒಂದು ಚಿಕ್ಕ ಬೊಂಬೆ ಜೊತೆ ಆಟ ಆಡ್ತಾ ಇರುತ್ತೆ. ಆ್ಯಂಡ್ ಹಿ ಗ್ರ್ಯಾಬ್ಡ್ ಅಂದರೆ ಶಾಕ್ಡ್ ಬರುತ್ತೆ, ಸರ್ಪ್ರೈಸ್ ಆಗೋದು ಬರುತ್ತೆ, ಇಲ್ಲ ನೋಡಿದ ತಕ್ಷಣ ಸಡನ್ನಾಗಿ ಒಂಥರ ಏನಿದು ಅನ್ನೋ ಥರ ಫೀಲ್ ಆಗೋ ಥರ, ಅದನ್ನು ಗ್ರ್ಯಾಬ್ಡ್ ಅಂತ ಕರೀತಾರೆ. ಗ್ರ್ಯಾಬ್ಡ್ ಇಟ್ ಅವೇ ಅಂದರೆ ಅದನ್ನ ನೋಡಿದ ತಕ್ಷಣ ಅವ್ನಿಗೇನೋ ಒಂಥರ ಸಡನ್ನಾಗಿ ಏನೋ ಒಂಥರ ಆಗ್ಬಿಟ್ಟು ಸ್ವಲ್ಪ ಹಿಂದೆ ಸರಿತಾನೆ. ಟು ಹೀಸ್ ಸರ್ಪ್ರೈಸ್ ಇಟ್ ವಾಸಂಟ್ ಎ ಡಾಲ್. ಅಂದರೆ ಅವನಿಗೆ ಸಡನ್ ಸರ್ಪ್ರೈಸ್ ಆಗೋಯ್ತು, ಅದು ಬೊಂಬೆ ಅಲ್ಲ, ಅದು ಡಾಲ್ ಅಲ್ಲ, ಡಾಲ್ ಅಂತೂ ಅಲ್ವೇ ಅಲ್ಲ ಅನ್ಕೊಂತ. ಬಟ್ ಆ ಮ್ಯಾನ್ ಆಫ್ ದಿ ಟೈನಿಸ್ಟ್ ಸೈಜ್. ಟೈನಿಸ್ಟ್ ಅಂದರೆ ಏನು? ಟೀನಿಸ್ಟ್ ಚಿಕ್ಕದು ಅಂದರೆ ಅವ್ನು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತಾನೆ. ಶಾಕ್ ಆಗೋದು ಯಾಕಂದರೆ ಅದು ಒಂದು ಬೊಂಬೆ ಅಲ್ಲ, ಅದು ಒಂದು ಮನುಷ್ಯ. ಅವನು ಟೈನಿ ಅಂದರೆ ತುಂಬ ಚಿಕ್ಕ ಸೈಜ್ ಇರೋ ಒಂದು ಮನುಷ್ಯ. He had a little wool shirt with old-fashioned breeches and a height all that much like a witch's. ಅವನು ಹೆಂಗಿರ್ತಾನಂದರೆ ಚಿಕ್ಕದು. ಅವನು ಆ ಬೊಂಬೆ ನೋಡಿದ ತಕ್ಷಣ ತುಂಬ ಚಿಕ್ಕದಾಗಿರುತ್ತದು, ತುಂಬ ಸಣ್ಣದಾಗಿರೋ ಮನುಷ್ಯ ನೋಡ್ಬಿಟ್ಟು ಅವನು ಇದು ಮನುಷ್ಯ ಬೊಂಬೆ ಅಲ್ಲ ಅಂತ ಶಾಕ್ ಆಗ್ತಾನೆ. ಈ ಹ್ಯಾಡ್ ಎ ಲಿಟಲ್ ವೂಲ್ ಶರ್ಟ್ ಅಂದರೆ ಅವನು ಚಿಕ್ಕದು, ವೂಲ್ ಅಂದರೆ ಉಲ್ಲನ್, ಹತ್ತಿ ಥರದ್ದು ವೂಲ್ ಶರ್ಟ್ ಹಾಕ್ಕೊಂಡಿರ್ತಾನೆ ವಿತ್ ಓಲ್ಡ್ ಫ್ಯಾಷನ್ ಬ್ರಿಚಸ್. ಅಂದರೆ ಹಿಂದಿನ ಕಾಲದ ಮನುಷ್ಯರು ಹಾಕೊಳ್ಳೋರಲ್ಲ, ಲೈಕ್ ಮಂಕಿ ಕ್ಯಾಪ್ ಅಂತೆ, ಮತ್ತು ಉಲ್ಲನ್ ಡ್ರೆಸ್ಸಸ್ ಅಂತೆ, ಮತ್ತು ಇಲ್ಲಿ ಬೆಲ್ಟ್ ಅಂತೆ, ಆ ಥರದಲ್ಲಿ ಹಾಕ್ಕೊಂಡಿರ್ತಾನೆ. ಇವಾಗ ಬ್ರೀಚಸ್ ಆರ್ ಶಾರ್ಟ್ ಟ್ರೌಸರ್ಸ್. ದಿ ರೈಟರ್ಸ್ ಹಿಯರ್ ಸ್ಪೆಲ್ ಇಟ್ ಫಾರ್ ಫನ್ ಟು ರೈಮ್ಸ್ ವಿತ್ ದ ವರ್ಡ್ ಆಫ್ ವಿಚಸ್. ಅದು ಬಂದ್ಬಿಟ್ಟು ಹಳೆ ಕಾಲದ ಡ್ರೆಸ್ಸಸ್. ಬ್ರಿಚಸ್ ಅಂದರೆ ಹಳೆ ಕಾಲದ ಉಲ್ಲನ್ ಡ್ರೆಸ್ಸಸ್ ಥರ ಅವನು ಹಾಕ್ಕೊಂಡಿರ್ತಾನೆ. ಈ ಹೆಲ್ಡ್ ಸೇವ್ ಮೀ ಡೋಂಟ್ ಗಿವ್ ಮಿ ಬ್ಯಾಕ್ ಟು ದ ಕ್ಯಾಟ್. ಅವನು ಎಲ್ಲಿಡ್ ಅಂದರೆ ಅವನು ಜೋರಾಗಿ ಒಂಥರ, ಇವಾಗ ಸಡನ್ನಾಗಿ ಆ ಬೆಕ್ಕು ಅವನ ಜೊತೆ ಆಟ ಆಡ್ತಾ ಇರುತ್ತೆ, ಅದಕ್ಕೆ ಅವ್ನು ಜೋರಾಗಿ ಒಂದು ಸ್ವಲ್ಪ ಕಿರ್ಚ್ಕೊಂಡು ಸೇವ್ ಮಾಡು, ನನ್ನನ್ನು ಬೆಕ್ಕುಗೆ ಮತ್ತೆ ರಿಟರ್ನ್ ಕೊಡಬೇಡ
ಅಂತ ಹೇಳ್ತಾನೆ. ಇಲ್ ಗ್ರ್ಯಾಂಟ್ ಯು ಎ ವಿಶ್, ಐ ಪ್ರಾಮಿಸ್ ಯು ದಟ್. ಅಂದರೆ ನೀನೇನು ಕೇಳ್ತೀಯೋ ನಾನು ಅದನ್ನು ನಿನಗೆ ಮಾಡಿಕೊಡ್ತೀನಿ, ಪ್ರಾಮಿಸ್. ನೀನು ಏನು ವಿಶ್ ಅಂದರೆ ನೀನು ಏನು ಆಸೆಗಳು ನೀನು ಕೇಳ್ತೀಯೋ ಅದನ್ನು ನಾನು ಅದು ಮಾಡ್ತೀನಿ, ಪ್ರಾಮಿಸ್ ಅಂತ ಹೇಳುತ್ತೆ. ಆಮೇಲೆ ಪ್ಯಾಟ್ರಿಕ್ ಕುಡಂಟ್ ಬಿಲೀವ್ ಹೌ ಲಕ್ಕಿ ಹಿ ವಾಸ್. ಪ್ಯಾಟ್ರಿಕ್ಕು ನಂಬಕ್ಕೆ ಆಗಲ್ಲ ಅವನು ಎಷ್ಟು ಲಕ್ಕಿ ಅನ್ನೋದು. ಅಂದರೆ ಅವನಿಗೆ ಆ ಮನುಷ್ಯ ಬೇಡ್ಕೊಂತಾನೆ ಅವನ್ನ, ಪ್ಲೀಸ್ ನನ್ನನ್ನು ಸೇವೆ ಮಾಡು, ರಕ್ಷಣೆ ಮಾಡು, ಆ ಬೆಕ್ಕಿಗೆ ನಾನು ಮತ್ತೆ ಕೊಡಬೇಡ. ಅಂದರೆ ನೀನೇನು ವಿಶ್ ಮಾಡ್ತೀಯೋ ಅಂದರೆ ಪ್ಯಾಟ್ರಿಕ್ ಏನು ವಿಶ್ ಮಾಡ್ತಾನೋ ಅದು ನಾನು ಮಾಡ್ತೀನಿ, ಪ್ರಾಮಿಸ್ ಮಾಡ್ತೀನಿ ಅಂತ ಆ ಟೀನೀಸ್ ಮನುಷ್ಯ ಹೇಳ್ತಾನೆ, ಚಿಕ್ಕ ಮನುಷ್ಯ ಹೇಳ್ತಾನೆ. ಪ್ಯಾಟ್ರಿಕ್ ಏನು ಅನ್ಕೊತಾನೆ ಅವಾಗ, ನನಗೆ ಎಷ್ಟು ನಂಬಕ್ಕೆ ಆಗಲ್ಲ, ನಾನು ಇಷ್ಟೊಂದು ಲಕ್ಕಿನಾ ಅಂತ ಅವನು ಅನ್ಕೊತಾನೆ. ಹಿಯರ್ ವಾಸ್ ದಿ ಆನ್ಸರ್ ಟು ಆಲ್ ಆಫ್ ಹಿಸ್ ಪ್ರಾಬ್ಲಮ್. ಇಲ್ಲಿ ಎಲ್ಲ ಅವನ ಉತ್ತರಗಳು ಎಲ್ಲ ಇಲ್ಲಿದೆ, ಅವನಿಗೇನೇನು ಪ್ರಾಬ್ಲಮ್ಸ್ ಇದೆ ಅದು ಆನ್ಸರ್ಸ್ ಎಲ್ಲ ಇಲ್ಲಿದೆ ಅಂತ ಅವನು ಅನ್ಕೊತಾನೆ. ಸೊ ಹಿ ಸೆಡ್, ಅವನು ಹೇಳ್ತಾನೆ, ಓನ್ಲಿ ಇಫ್ ಯು ಡೂ ಆಲ್ ಮೈ ಹೋಮ್ ವರ್ಕ್ ಟಿಲ್ ದ ಎಂಡ್ ಆಫ್ ದಿಸ್ ಸೆಮಿಸ್ಟರ್. ಅವನು ಹೇಳ್ತಾನೆ ಅದು ಪ್ರಾಮಿಸ್ ಮಾಡಿದ ತಕ್ಷಣ ನಾನು ಎಷ್ಟು ಲಕ್ಕಿ, ನಾನು ನಂಬಕ್ಕೆ ಆಗಲ್ಲ, ನಾನು ಇಷ್ಟೊಂದು ಲಕ್ಕಿನಾ, ಸೊ ನನ್ನ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ಸು ಆನ್ಸರ್ಸು ಇಲ್ಲಿದೆ ಅಂತ ಹೇಳ್ಬಿಟ್ಟು ಆ ಟೀನೀಸ್ ಮನುಷ್ಯ ಇರ್ತಾನಲ್ಲ ಅವನಿಗೆ ಹೇಳ್ತಾನೆ, ಓನ್ಲಿ ಇಫ್ ಯು ಡೂ ಆಲ್ ಮೈ ಹೋಮ್ ವರ್ಕ್. ಏನೂ ಇಲ್ಲ, ನೀನು ಎಲ್ಲ ನನ್ನ ಹೋಮ್ ವರ್ಕ್ನ ಮಾಡಿಕೊಡ್ಬೇಕು ಟಿಲ್ ದಿ ಎಂಡ್ ಆಫ್ ದಿಸ್ ಸೆಮಿಸ್ಟರ್. ಅಂದರೆ ನೀನು ಎಲ್ಲ ನನ್ನ ಹೋಮ್ ವರ್ಕ್ನ ಮಾಡಿಕೊಡ್ಬೇಕು, ಎಲ್ಲಿವರೆಗೆ ಅಂದರೆ ನನ್ನ ಸೆಮಿಸ್ಟರ್ ಮುಗಿಯೋ ತನಕ ನನಗೆ ಎಲ್ಲ ಹೋಮ್ ವರ್ಕು ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ದಟ್ಸ್ 35 days. ಆ ಸೆಮಿಸ್ಟರ್ 35 daysವರೆಗೂ ಅವನದು ಏನೇನು ಹೋಮ್ ವರ್ಕ್ ಇದೆಯೋ ಅದೆಲ್ಲ ಆ ಟಿಂಗಿಸ್ಟ್ ಅವನು ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಚಿಕ್ಕ ಮನುಷ್ಯ ಇರ್ತಾನೆ, ನೀನು ಮಾಡಿಕೊಡು ಅಂತ ಹೇಳ್ತಾನೆ. ಇಫ್ ಯು ಡೂ ಎ ಗುಡ್ ಎನಫ್ ಜಾಬ್ ಐ ಕುಡಂಟ್ ಈವನ್ ಗೆಟ್ ಬ್ಯಾಕ್ ಅಂತ ಹೇಳ್ತಾನೆ. ಇಫ್ ಯು ಡೂ ಎ ಗುಡ್ ಎನಫ್ ಜಾಬ್ ಐ ಕುಡ್ ಈವನ್ ಗೆಟ್ ಆ್ಯಸ್ ಅಂತ ಹೇಳ್ತಾನೆ. ನೀನು ನನ್ನ ಹೋಮ್ ವರ್ಕ್ನ ತುಂಬ ಗುಡ್ ಅಂದರೆ ತುಂಬ ಚೆನ್ನಾಗಿ ಗುಡ್ ಜಾಬ್ ಮಾಡಿದೆ, ಐ ಕುಡಂಟ್ ಈವನ್ ಗೆಟ್ ಆ್ಯಸ್ ಅಂದರೆ ನಾನು ಅದು ಕೊಡಲ್ಲ ನಿನ್ನ, ಅಂದರೆ ನೀನು ನನ್ನ ಹೋಮ್ವರ್ಕ್ನೆಲ್ಲ ಕರೆಕ್ಟಾಗಿ ಮಾಡಿಕೊಟ್ರೆ ಅಂದರೆ ವೆರಿ ಗುಡ್ ಜಾಬ್ ಮಾಡಿಕೊಟ್ರೆ ನಾನು ಕೊಡಲ್ಲ ಇನ್ನೊಂದು ಸರಿ ಅಂತ ಹೇಳ್ತಾನೆ ಅವನು. ದಿ ಲಿಟಲ್ ಮ್ಯಾನ್ಸ್ ಫೇಸ್ ರಿಂಕಲ್ಡ್ ಲೈಕ್ ಎ ಡಿಸ್ಕ್ಲಾತ್ ಥ್ರೋನ್ ಇನ್ ದ ಹ್ಯಾಂಪರ್. ಇಲ್ಲಿ ಬಂದುಬಿಟ್ಟು ದಿ ಲಿಟಲ್ ಮ್ಯಾನ್ಸ್ ಫೇಸ್ ರಿಂಕಲ್ಡ್ ಅಂದರೆ ಏನೋ ಒಂಥರ, ಇವಾಗ ಮಾಮೂಲಿ ನಿದ್ದೆ ಮಾಡಿದ್ರೆ ಎಲ್ಲ ರಿಂಕಲ್ಡ್ ಬರೋದು, ಫೇಸ್ ಎಲ್ಲ ಒಂಥರ ಗಿಚ್ಚಸ್ ಆಗೋದು ಆ ಥರ ಎಲ್ಲ ಆಗಿರುತ್ತಲ್ಲ, ಅದನ್ನು ರಿಂಕಲ್ಡ್ ಅಂತಾರೆ. ಸ್ಯಾಡ್ ಫೇಸ್. ಡಿಸ್ಕ್ಲಾತ್ ಹ್ಯಾಂಪರ್ ಅಂದರೆ ಎ ಬ್ಯಾಸ್ಕೆಟ್ ವಿತ್ ಎ ಲಿಡ್. ಅರ್ಥ ಆಯ್ತಲ್ಲ? ರಿಂಕಲ್ಡ್ ಅಂದರೆ ಒಂಥರ ಫೇಸ್ ಮಾಡ್ಕೊಳ್ಳೋದು, ಲೈಕ್ ಸ್ಯಾಡ್ ಫೇಸ್, ಏನು ಹಿಂಗೆ ಅಂದ್ಬಿಟ್ಟು ಏನೋ ಒಂಥರ ಮುಖ ಮಾಡ್ಕೊಳ್ಳೋದನ್ನ ರಿಂಕಲ್ಡ್ ಅಂತಾರೆ, ಲೈಕ್ ಬ್ಯಾಡ್ ಫೇಸು ಆ ಥರ. ಡಿಸ್ಕ್ಲಾತ್ ಅಂದರೆ ಎ ಕ್ಲಾತ್ ಯೂಸಿಂಗ್ ಫಾರ್ ವಾಷಿಂಗ್ ಡಿಶಸ್. ಆ ಬಟ್ಟೆನ ಮೀನ್ಸ್ ಡಿಶಸ್ನೆಲ್ಲ ಕ್ಲೀನ್ ಮಾಡೋಕೆ ಇಟ್ಟಿರ್ತಾರಲ್ಲ, ಆ ಮುಖ ಹಂಗೆ ಮಾಡ್ಕೊತಾನೆ ಅವನು. ಹ್ಯಾಂಪರ್ ಅಂದರೆ ಎ ಬ್ಯಾಸ್ಕೆಟ್ ವಿತ್ ಎ ಲಿಡ್ ಅಂದರೆ ಹ್ಯಾಂಪರ್ ಅಂದರೆ ಇವಾಗ ಯೂಸ್ ಮಾಡೋ ಕ್ಲಾತ್ನೆಲ್ಲ ಹೆಂಗೆ ಹಾಕ್ತಾರೆ ಬ್ಯಾಸ್ಕೆಟ್ಗೆ ಆ ಥರ, ಅದನ್ನು ಹಂಗಂತಾರೆ. ಸೊ ದಿ ಲಿಟಲ್ ಮ್ಯಾನ್ಸ್ ಫೇಸ್ ರಿಂಕಲ್ಡ್ ಲೈಕ್ ಎ ಡಿಸ್ಕ್ಲಾತ್ ಥ್ರೋನ್ ಇನ್ ದ ಹ್ಯಾಂಪರ್. ಅವ್ನ ಮುಖ ಹೆಂಗೆ ಮಾಡ್ಕೊತಾನೆ ಅಂದರೆ ಫೇಸ್ ಎಲ್ಲ ಬ್ಯಾಡ್ ಫೇಸ್ ಒಂಥರ ಮಾಡ್ಕೊಂಡಿದ್ದೆಲ್ಲ ಒಂಥರ ಆಗಿ, ಡಿಸ್ಕ್ಲಾತ್ ಅಂದರೆ ಒಂದು ಕ್ಲಾತ್ನ ಡಿಶಸ್ ವಾಷಿಂಗ್ ಯೂಸ್ ಮಾಡ್ಬಿಟ್ಟು ಥ್ರೋನ್ ಮಾಡ್ತಾರಲ್ಲ ಬ್ಯಾಸ್ಕೆಟ್ಗೆ, ಅವ್ನ ಫೇಸ್ ಹಂಗೆ ಮಾಡ್ಕೊತಾನೆ. ಹಿ ಕಿಕ್ಡ್ ಹಿಸ್ ಲೆಗ್ಸ್ ಆ್ಯಂಡ್ ಡಬಲ್ಡ್ ಈಸ್ ಫಸ್ಟ್ ಆ್ಯಂಡ್ ಹಿ ಗ್ರಿಮೇಸ್ಡ್ ಆ್ಯಂಡ್ ಸ್ಕ್ರೋಲ್ಡ್ ಆ್ಯಂಡ್ ಪರ್ಸ್ಡ್ ಇಸ್ ಲಿಪ್ಸ್. ಓ ಐ ಆಮ್ ಕರ್ಸ್ಡ್ ಬಟ್ ಇಲ್ ಡೂ ಇಟ್ ಅಂತ ಹೇಳ್ತಾನೆ. ಅವನ ಮನ್ಸಲ್ಲಿ ಹಂಗೆ ಅಂದ್ಕೊಳ್ಳುತ್ತೆ,
ಅಂದರೆ ಗ್ರಿಮೇಜ್ಡ್ ಅಂದರೆ ಸ್ಕೌಲ್ಡ್, ಪರ್ಸ್ಡ್ ಹಿಸ್ ಲಿಪ್ಸ್, ಹಿಸ್ ಫೇಸ್ ಹ್ಯಾಡ್ ದೀಸ್ ಎಕ್ಸ್ಪ್ರೆಷನ್ಸ್ ಶೋಯಿಂಗ್ ಡಿಸ್ಕಸ್ಟ್, ಏಂಗರ್ ಆ್ಯಂಡ್ ಡಿಸಪ್ರೂವಲ್. ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಡಿಸಪ್ರೂವಲ್. ರಿಯಾಕ್ಷನ್ಸ್, ಎಕ್ಸ್ಪ್ರೆಷನ್ಸ್. ಏನು ಮಾಡ್ತಾನೆ ಅಂದರೆ ದ ಲಿಟಲ್ ಮ್ಯಾನ್ಸ್ ಫೇಸ್ ವಾಸ್ ರಿಂಕಲ್ಡ್ ಲೈಕ್ ಎ ಡಿಸ್ಕ್ಲಾತ್ ಥ್ರೋನ್ ಇನ್ ದ ಹ್ಯಾಂಪರ್. He kicked his legs and doubled his fists, and he grimaced and scowled and pursed his lips. Oh, I cursed, but I will do it. ಅಂದರೆ ಅವ್ನು ಮುಖ ಹೆಂಗೆ ಮಾಡ್ಕೊತಾನೆ, ಫುಲ್ಲು ರಿಂಕಲ್ ಮಾಡಿಕೊಂಡು. ಸೊ ಮಾಡಬೇಕಾ ಅಂದರೆ ಅವನು ಫೇಸ್ ಹೆಂಗಿರುತ್ತಂದರೆ ಕ್ಲಾತ್ನ ತೊಗೊಂಡೋಗಿ ಡಿಶ್ ವಾಶ್ ಮಾಡಿಬಿಟ್ಟು ಫೇಸ್ಗೆ ಇದು ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ ಅವ್ನ ಫೇಸು. ಆಮೇಲೆ ಅವ್ನ ಕಾಲನ್ನ ಹಿಂಗೆ ಹೊದ್ದುಬಿಟ್ಟು ಒಂಥರ ಫೇಸ್ ಎಲ್ಲ ಒಳಗೊಳಗೆ ಬೈಕೊಳ್ಳೋ ಥರ ಮಾಡಿಕೊಂಡು ಏನು ಮಾಡ್ತಾನೆ, ಆ ಲಿಪ್ಸ್ನ ಒಂಥರ ಶೇಕ್ ಮಾಡ್ಕೊಂಡು ಮನಸ್ಸಲ್ಲಿ ಏನೋ ಅಂದ್ಕೊಂಡು, ಬಟ್ ಇದೇನೇ ಆದ್ರೂ ಬೇಜಾರಾದ್ರೂ ಇಷ್ಟ ಆಗಿಲ್ಲ ಅಂದ್ರೂ ಕೋಪ ಮಾಡಿಕೊಂಡು ಬಟ್ ನಾನು ಮಾಡಬೇಕು ಅಂತ ಅನ್ಕೊತಾನೆ. ಮನಸ್ಸಲ್ಲಿ ಕೋಪ ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾನು ಮಾಡಲೇಬೇಕು ಅಂತ ಆ ಟೆನ್ನಿಸ್ ಮನುಷ್ಯ ಅನ್ಕೊತಾನೆ. ಆ್ಯಂಡ್ ಟ್ರೂ ಟು ಹಿಸ್ ವರ್ಡ್ ದಟ್ ಲಿಟಲ್ ಎಲ್ಫ್ ಬೇಗನ್ ಟು ಡೂ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಅಂದರೆ ಅದು ನಿಜ ಅವನು. ಆ್ಯಂಡ್ ಟ್ರೂ ಟು ಹಿಸ್ ವರ್ಡ್ ಅಂದರೆ ಆ ಟೆನ್ನಿಸ್ ಹೇಳಿರ್ತಾನೆ ಪ್ರಾಮಿಸ್ ಅಂತ, ಅದು ನಿಜವಾಗ್ಲೂ ಆ ವರ್ಡ್ ನಿಜ ಹೇಳಿರ್ತಾನೆ. ದಟ್ ಲಿಟಲ್ ಎಲ್ಫ್ ಬೇಗನ್ ಟು ಡೂ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಅದೇನು ಮಾಡುತ್ತಂದರೆ ಆ ಎಲ್ಫ್ ಬೇಗನ್ ಅದು ಚಿಕ್ಕದು ಏನು ಮಾಡುತ್ತಂದರೆ ಅವ್ನ ಪ್ರಾಮಿಸ್ನ ಅದು ಉಳಿಸ್ಕೊಂಡು ಅವನಿಗೆ ಹೋಮ್ವರ್ಕ್ ಮಾಡಿಕೊಡುತ್ತೆ. ಎಕ್ಸೆಪ್ಟ್ ದೇರ್ ವಾಸ್ ಎನಿ ಒನ್ ಗ್ಲಿಚ್. ಅಂದರೆ ಎಕ್ಸೆಪ್ಟ್ ದೇರ್ ವಾಸ್ ಒನ್ ಗ್ಲಿಚ್. ಅಂದರೆ ಗ್ಲಿಚ್ ಅಂದರೆ ರಾಂಗ್ ಮಾಡ್ದಿರ ಪರ್ಫೆಕ್ಟಾಗಿ ಮಾಡೋದು. ಅದು ಏನು ಒಂದು ಚೂರು ಮಿಸ್ಟೇಕ್ ಮಾಡ್ದಿರ ಅವನು ಕರೆಕ್ಟಾಗಿ ಮಾಡಿರ್ತಾನೆ ಹೋಮ್ವರ್ಕ್. ದಿ ಎಲ್ಫ್ ಡಿಡಂಟ್ ಆಲ್ವೇಸ್ ನೋ ವಾಟ್ ಟು ಡೂ ಆ್ಯಂಡ್ ಹಿ ನೀಡೆಡ್ ಹೆಲ್ಪ್. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದೇ ಎಲ್ಫ್ ಡಿಡಂಟ್ ಆಲ್ವೇಸ್ ನೋ ವಾಟ್ ಟು ಡೂ ಆ್ಯಂಡ್ ಹಿ ನೀಡೆಡ್ ಹೆಲ್ಪ್. ಅದಕ್ಕೆ ಯಾವಾಗಲೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಹೆಲ್ಪ್ ಬೇಕು ಅವನಿಗೆ. ಹೆಲ್ಪ್ ಮೀ ಅಂತ ಹಿ ಹೆಡ್ ಸೇ. ಅಂದರೆ ಅವ್ರು ಯಾವಾಗ ಹೆಲ್ಪ್ ಮೀ ಅಂತ ಇರುತ್ತೆ. ಆ್ಯಂಡ್ ಪ್ಯಾಟ್ರಿಕ್ ವುಡ್ ಹ್ಯಾವ್ ಟು ಹೆಲ್ಪ್ ಇನ್ ವಾಟ್ ಎವರ್ ವೇ. ಅಂದರೆ ಅವ್ನು ಪ್ರಾಮಿಸ್ ಮಾಡಿರುತ್ತೆ, ಟೆನ್ನಿಸ್ ಮನುಷ್ಯ ಎಲ್ಫ್ ಬೇಗನ್ ಮಾಡಿರ್ತಾನೆ. ಅವ್ರು ಪ್ರಾಮಿಸ್ ಮಾಡಿದಾಗ ಅವನು ಎಷ್ಟೇ ಹೋಮ್ವರ್ಕ್ಸ್ನ ಒಂದು ಮಿಸ್ಟೇಕ್ ಇಲ್ದಿರೋ ಅಷ್ಟು ನೀಟಾಗಿ ಮಾಡಿರ್ತಾನೆ. ಮತ್ತು ಅವನಿಗೆ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ, ಬಟ್ ಅವನಿಗೆ ಹೆಲ್ಪ್ ಬೇಕು. ಸೊ ಅವಾಗ ಏನು ಮಾಡುತ್ತೆ, ಅವ್ನು ಯಾವಾಗ ಹೆಲ್ಪ್ ಬೇಕು ಅಂತನೋ ಅವಾಗೆಲ್ಲ ವಾಟ್ ಎವರ್ ಇನ್ ಕೇಸ್ ಏನೇ ಪ್ರಾಬ್ಲಮ್ ಇರಲಿ, ಹೆಂಗೆ ಇರಲಿ, ವಾಟ್ ಎವರ್ ವೇ ಅದು ಯಾವುದೇ ಥರ ರೀತಿಯಲ್ಲಿರಲಿ ಅವ್ನು ಪ್ಯಾಟ್ರಿಕ್ ಹೆಲ್ಪ್ ಮಾಡ್ತಾನೆ. ಐ ಡೋಂಟ್ ನೋ ದಿಸ್ ವರ್ಡ್ ದಿ ಎಲ್ಫ್ ಸ್ಪೀಕ್ಡ್ ವೈಲ್ ರೀಡಿಂಗ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್. ಅಂದರೆ ಶ್ರೀಕಡ್ ಅಂದರೆ ಒಂದು ಸೆಕೆಂಡ್ ಇಲ್ಲಿ ಬರಿತೀನಿ. ಶ್ರೀಗಳಂದರೆ ಹೈ ಪಿಚಲ್ಲಿ ಅಳೋದು, ಮೀನ್ಸ್ ಹೈ ಪಿಚ್ಡ್ ಕ್ರೈ. ಐ ಡೋಂಟ್ ನೋ ದಿಸ್ ವರ್ಡ್. ಅವನಿಗೆ ಆ ವರ್ಡ್ ಗೊತ್ತಿರಲ್ಲ. ದಿ ಎಲ್ಫ್ ಸ್ಪೀಕ್ಡ್ ವೈಲ್ ರೀಡಿಂಗ್ ಪ್ಯಾಟ್ರಿಕ್ಸ್ ಹೋಮ್ವರ್ಕ್ ಬರಿಬೇಕಾದ್ರೆ ಅವನು ಅಳ್ತಾ ಇರ್ತಾನೆ ಜೋರಾಗಿ. ಗೆಟ್ ಮಿ ಅ ಡಿಕ್ಷನರಿ. ಅವನು ಹೇಳ್ತಾನೆ ಡಿಕ್ಷನರಿ ತಗೋ ಅಂತ. ನೋ, ವಾಟ್ಸ್ ಈವನ್ ಬೆಟರ್, ಲುಕ್ ಅಪ್ ದಿ ವರ್ಡ್ ಆ್ಯಂಡ್ ಸೌಂಡ್ ಇಟ್ ಔಟ್ ಬೈ ರೀಚ್ ಅ ಲೆಟರ್. ಅವನೇನು ಮಾಡ್ತಾನೆ, ಅವನು ಬುಕ್ ತಗೊಂಡು ಹೋಮ್ವರ್ಕ್ನ ನೋಡಾಗ ಜೋರಾಗಿ ಅವ್ನು ಬುಕ್ ತೊಗೊಂಡು ಆ ವರ್ಡ್ ಗೊತ್ತಿರಲ್ಲ ಅವನಿಗೆ, ಅವ್ನು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನು ಹೇಳ್ತಾನೆ ಜಸ್ಟ್ ಪಿಕ್ ಅಂದರೆ ಡಿಕ್ಷನರಿ ತೊಗೊಂಡು ವಾಟ್ಸ್ ಈವನ್ ಬೆಟರ್, ಯಾವ್ದು ನಿಂಗೆ ಬೆಟರ್ ಅನಿಸುತ್ತೋ ಲುಕ್ ಅಪ್ ದಿ ವರ್ಡ್ ಅಂದರೆ ವರ್ಡ್ನ ನೋಡ್ಬಿಟ್ಟು ಸೌಂಡ್ ಇಟ್ ಬೈ ಈಚ್ ಲೆಟರ್, ಒಂದೊಂದು ಅಕ್ಷರನೂ ನೀನು ಇದು ಮಾಡಬೇಕಾದ್ರೆ ಜೋರಾಗಿ ಹೇಳು ಅಂತ ಹೇಳುತ್ತೆ. ವೆನ್ ಇಟ್ ಕೇಮ್ ಟು ಮ್ಯಾಥ್ಸ್, ಯಾವಾಗ ಅದು ಮ್ಯಾಥ್ಸ್ ಅಂದರೆ ಗಣಿತ ಸಬ್ಜೆಕ್ಟು, ಮ್ಯಾಥಮೆಟಿಕ್. ವೆನ್ ಇಟ್ ಕಮ್ ಟು ಮ್ಯಾಥ್ಸ್, ಯಾವಾಗ ಮ್ಯಾಥ್ಸ್ ಸಬ್ಜೆಕ್ಟ್ ತೊಗೊತಾರೋ ಆಗ ಪ್ಯಾಟ್ರಿಕ್ ವಾಸ್ ಔಟ್ ಆಫ್ ಲಕ್. ಅಂದರೆ ಅವನು ಲಕ್ ಅಂದರೆ
ಅವ್ನಿಗೆ ಎಲ್ಲ ಸಬ್ಜೆಕ್ಟ್ ಹೋಗಿ ಅಂದರೆ ಮ್ಯಾಥ್ಸ್ ತೊಗೊಂಡಿದ ತಕ್ಷಣ ಅವ್ನಿಗೆ ಔಟ್ ಆಫ್ ಲಕ್ ಅಂದರೆ ಏನೂ ಗೊತ್ತಾಗಿಲ್ಲ. ಅವನು ಫುಲ್ ನೋಡಿದ ತಕ್ಷಣವೇ ಔಟ್ ಆಫ್ ಲಕ್ ಅಂದರೆ ಮೀನ್ಸ್ ಲಕ್ಕೇ ಇಲ್ಲ ಅಂತ ಅನಿಸ್ಬಿಡ್ತು. ವಾಟ್ ಆರ್ ಟೈಮ್ ಟೇಬಲ್ಸ್, ಏನದು ವಾಟ್ ಆರ್ ಟೈಮ್ಸ್ ಟೇಬಲ್ಸ್ ಅಂತ ಹೇಳಿ. ದಿ ಎಲ್ಫ್ ಶೀಕ್ಡ್, ವಿ ಎಲ್ಫ್ಸ್ ನೆವರ್ ನೀಡ್ ದಟ್ ಅಂತ ಏನು ಹೇಳುತ್ತೆ. ವಾಟ್ ಆರ್ ಟೈಮ್ಸ್ ಟೇಬಲ್ಸ್ ಅಂದರೆ ಟೈಮ್ಸ್ ಟೇಬಲ್ಸ್ ಏನು. ದಿ ಎಲ್ಫ್ ಸ್ಟ್ರೀಕ್ಡ್ ಅಂದರೆ ಹಳೋದು, ಅದನ್ನ ನೋಡ್ಕೊಂಡು ಹಳುತ್ತೆ. ವಿ ಎಲ್ಸ್ ನೆವರ್ ನೀಡ್ ದಟ್. ನನಗೆ ಅದೇನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಒನ್ ಸೆಕೆಂಡ್. ಏನು ಮಾಡ್ಬೇಕು, ಎಲ್ಸ್ ಮಾಡ್ಬೇಕಂತ ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆ್ಯಂಡ್ ಡಿವಿಷನ್ ಆ್ಯಂಡ್ ಫ್ರ್ಯಾಕ್ಷನ್ಸ್, ಯಾವುದ್ರಿಂದ ಅಡಿಷನ್ಸು, ಸಬ್ಟ್ರಾಕ್ಷನ್ಸು, ಡಿವಿಷನ್ ಅಂದರೆ ಕೊಡೋದು, ಕಳಿಯೋದು, ಡಿವೈಡ್ ಮಾಡೋದು, ಫ್ರ್ಯಾಕ್ಷನ್ಸು ಎಲ್ಲ ಇರುತ್ತೆ. ಹಿಯರ್ ಸಿಟ್ ಡೌನ್ ಬಿಸೈಡ್ ಮೀ, ನೀನು ನನ್ನ ಹಿಂದೆ ಕೂತ್ಕೋ. ಯು ಸಿಂಪ್ಲಿ ಮಸ್ಟ್ ಗೈಡ್ ಮೀ, ನೀನು ನನಗೆ ಗೈಡ್ ಮಾಡು ಹಿಂದೆ ಕೂತ್ಕೊಂಡು. ಎಲ್ಸ್ ನೋ ನಥಿಂಗ್ ಆಫ್ ಹ್ಯೂಮನ್ ಹಿಸ್ಟರಿ, ನೀನು ಎಲ್ಸ್ ಅಂದರೆ ಎಲ್ಸ್ ನೋ ನಥಿಂಗ್ ಆಫ್ ಹ್ಯೂಮನ್ ಹಿಸ್ಟ್ರಿ, ಯಾವುದು ಆಗಲ್ಲ ಅನ್ನೋಕ್ಕೆ ಆಗಲ್ಲ ಹ್ಯೂಮನ್ ಹಿಸ್ಟ್ರಿಯಲ್ಲಿ. ಟು ದೆಮ್ ಇಟ್ಸ್ ಎ ಮಿಸ್ಟ್ರಿ. ಅದು ಹಿಸ್ಟ್ರಿ ಇರೋದು ನೀನು ಎಷ್ಟಾದ್ರೂ ಓದ್ರೂ, ಎಷ್ಟು ಚೆನ್ನಾಗಿ ಹೋದ್ರೂ ಅದು ಮಿಸ್ಟ್ರಿ ಥರ ಕ್ರಿಯೇಟ್ ಮಾಡ್ಬೋದು. ಸೊ ದಿ ಲಿಟಲ್ ಎಲ್ಫ್ ಆಲ್ರೆಡಿ ಎ ಶೌಟರ್, ಅದು ಕಿರ್ಚುತ್ತೆ. ಜಸ್ಟ್ ಗಾಟ್ ಲೌಡರ್, ಜಸ್ಟ್ ಅದೇನನ್ನುತ್ತೆ, ಜಸ್ಟ್ ತಗೊಳುತ್ತೆ ಜೋರಾಗಿ ತಗೊಂಡು. ಗೋ ಟು ದ ಲೈಬ್ರರಿ, ಐ ನೀಡ್ ಬುಕ್ಸ್ ಅಂದರೆ ನೀನು ಲೈಬ್ರರಿಗೆ ನಡಿ, ನಂಗೆ ಬುಕ್ಸ್ ಬೇಕು. ಮೋರ್ ಆ್ಯಂಡ್ ಮೋರ್ ಬುಕ್ಸ್ ಅಂದರೆ ಜಾಸ್ತಿ ಬುಕ್ಸ್ ಬೇಕು. ಆ್ಯಂಡ್ ಯು ಕ್ಯಾನ್ ಹೆಲ್ಪ್ ಮೀ ರೀಡ್ ದೆಮ್ ಟು, ನೀನು ಹೆಲ್ಪ್ ಮಾಡು ನನಗೆ ಓದೋಕ್ಕೆ ಅಂತ ಹೇಳುತ್ತೆ. ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅದು ನಿಜ, ವಿಷಯ ಬಂದ್ಬಿಟ್ಟು ನಿಜ. ಎವ್ರಿ ಡೇ ಇನ್ ಎವ್ರಿ ವೇ ದಟ್ ಲಿಟಲ್ ಎಲ್ಫ್ ವಾಸ್ ಅ ನ್ಯಾಗ್ ಅಂದರೆ nag ಅಂದರೆ ಒನ್ who troubles someone all the time by complaining or asking them to do something. ಇದೇನಂದ್ರೆ ಅರ್ಥ, ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಎವ್ರಿ ಡೇ ಇನ್ ಎವ್ರಿ ವೇ ದಟ್ ಲಿಟಲ್ ಎಲ್ಫ್ ವಾಸ್ ನ್ಯಾಗ್ ಅಂದರೆ ಯಾವ ದಿನ ಆಗಲಿ ಯಾವಾಗಲೂ ಆಗಲಿ ಏನಾದರೂ ಒಂದು ಅಂದರೆ ನ್ಯಾಗ್ ಮಾಡ್ತಾನೆ. ನ್ಯಾಗ್ ಅಂದರೆ ಒನ್ ಹೂ ಆಲ್ವೇಸ್ ಆಸ್ಕಿಂಗ್ ಎ ಹೆಲ್ಪ್ ಅಂದ್ರೆ ಸೇವ್ ಮೀ ಲೈಕ್ ಕಂಪ್ಲೇಂಟ್ ಮಾಡ್ತಾ ಇರೋದನ್ನ ನ್ಯಾಗ್ ಅಂತ ಕರೀತಾರೆ. ಪ್ಯಾಟ್ರಿಕ್ಸ್ ವಾಸ್ ವರ್ಕಿಂಗ್ ಹಾರ್ಡರ್ ದೆನ್ ಎವರ್ ಅಂದರೆ ಪ್ಯಾಟ್ರಿಕ್ಸ್ ತುಂಬ ಹಾರ್ಡಾಗಿ ವರ್ಕ್ ಮಾಡ್ತಾ ಇರ್ತಾನೆ, ಯಾವಾಗಲೂ ಮಾಡದೇ ಇರೋ ಥರ ಯಾವಾಗೂ ಜಾಸ್ತಿ ವರ್ಕ್ ಮಾಡ್ತಾ ಇರ್ತಾನೆ. ಆ್ಯಂಡ್ ವಾಸ್ ಇಟ್ ಎ ಡ್ರ್ಯಾಗ್ ಅಂದರೆ ಆನ್ ಇನ್ಫಾರ್ಮಲ್ ವರ್ಡ್, ಸಮಥಿಂಗ್ ಡಲ್ ಆ್ಯಂಡ್ ಅನ್ಇಂಟ್ರೆಸ್ಟಿಂಗ್. ಏನು ಮಾಡ್ತಾನೆ ಅಂದರೆ ಇವ್ನು ನಂಗೆ ಹೇಳ್ತಾ ಇರ್ತಾನೆ, ಇವ್ನು ಯಾವತ್ತೂ ಮಾಡದಿರೋ ಥರ ಇವನು ವರ್ಕ್ ಮಾಡ್ತಾ ಇರ್ತಾನೆ. ಸೊ ವರ್ಕಿಂಗ್ ಹಾರ್ಡರ್ ದೆನ್ ಎವರ್ ಆ್ಯಂಡ್ ಇಟ್ ವಾಸ್ ಎ ಡ್ರ್ಯಾಗ್ ಅಂದರೆ ಯಾವ ಡಲ್ ಆಗಿರುತ್ತೆ, ಫೇಸ್ ಅನ್ಇಂಟ್ರೆಸ್ಟ್ ಆಗಿರುತ್ತೆ. ಯು ವಾಸ್ ಸ್ಟೇಯಿಂಗ್ ಅಪ್ ನೈಟ್ಸ್, ತುಂಬ ನೈಟೆಲ್ಲ ಕುತ್ಕೊಂಡು ಓದ್ತಾ ಇರ್ತಾನೆ. ಹ್ಯಾಡ್ ಎ ನೆವರ್ ಫೆಲ್ಟ್ ಸೋ ವೆರಿ ಅಂದರೆ ಯಾವಾಗೂ ಅವ್ನಿಗೆ ಅನಿಸಲ್ಲ, ನೆವರ್ ಫೆಲ್ಟ್ ಅಂದರೆ ಏನಕ್ಕೆ ಇಷ್ಟು ವಿಯರಿ ಮಾಡ್ಕೊಬೇಕು ಅಂತ ಒಂಥರ ಅವನಿಗೆ ಮೈಂಡಲ್ಲಿ ಒಂಥರ ಫೀಲ್ ಆಗ್ತಾ ಇರೋದು. ವಾಸ್ ಗೋಯಿಂಗ್ ಟು ಸ್ಕೂಲ್ ವಿತ್ ಈಸ್ ಐಸ್ ಪಫ್ಡ್ ಆ್ಯಂಡ್ ಬ್ಲರ್ರಿ, ಅವ್ನು ನೈಟೆಲ್ಲ ಕುತ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಅವನೇನು ವರಿ ಮಾಡ್ಕೊಳ್ಳಿ, ನೆವರ್ ಫೆಲ್ಟ್ ಸೊ ವಿಯರ್ ಮಾಡ್ಕೊಂಡಿರಾ, ಅವನೇನು ಮಾಡ್ತಾನೆ ನಿದ್ದೆ ಮಾಡ್ದಿರಾ ನೈಟೆಲ್ಲ ಹಂಗೆ ನೈಟ್ ಔಟ್ ಮಾಡಿಕೊಂಡು. ವಾಸ್ ಗೋಯಿಂಗ್ ಟು ಸ್ಕೂಲ್ ವಿತ್ ಈಸ್ ಐಸ್ ಪಫ್ಡ್ ಆ್ಯಂಡ್ ಬ್ಲರಿ, ಅವ್ನು ನೆಕ್ಸ್ಟ್ ಡೇ ವಾಸ್ ಗೋಯಿಂಗ್ ಟು ಸ್ಕೂಲ್ ವಿತ್ ಈಸ್ ಐಸ್, ಅವನು ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದಾಗ ಅವ್ನ ಕಣ್ಣಲ್ಲಿ ಒಂಥರ ಇಲ್ಲಿ ಫ್ಲಫ್ ಅಂದರೆ ಇಲ್ಲಿ ಬ್ಲ್ಯಾಕ್ ಆಗಿ ನಿದ್ದೆ ಮಾಡ್ತಿದ್ರೆ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ಒಂಥರ ಬ್ಲರ್ರಿ ಅಂದರೆ ಕಣ್ಣೆಲ್ಲ ಒಂಥರ ಆಗಿರುತ್ತೆ ಅವನಿಗೆ. ಫೈನಲಿ ದಿ ಲಾಸ್ಟ್ ಡೇ ಆಫ್ ಸ್ಕೂಲ್ ಅರೈವ್ಡ್ ಆ್ಯಂಡ್ ದಿ ಎಲ್ಫ್ ವಾಸ್ ಫ್ರೀ ಟು ಗೋ. ಏನಾಗುತ್ತಂದರೆ ಫೈನಲಿ ಅಂದರೆ ಲಾಸ್ಟ್ ಆಗೋಯ್ತು. ದಿ ಲಾಸ್ಟ್ ಡೇ ಆಫ್ ಸ್ಕೂಲ್ ಅರೈವ್ಡ್ ಆ್ಯಂಡ್ ದಿ ಎಲ್ಫ್ ಫ್ರೀ ಟು ಗೋ ಅಂತ ಹೇಳಿ, ಅಂದರೆ ಲಾಸ್ಟ್ ಡೇ ಆಫ್ ಸ್ಕೂಲ್ ಇರುತ್ತೆ, ಲಾಸ್ಟ್ ಡೇ ಅಂದರೆ ಸೆಮಿಸ್ಟರ್ ಲಾಸ್ಟ್ ಆಗುತ್ತೆ. ಆ್ಯಂಡ್ ದಿ ಎಲ್ಫ್ ವಾಸ್ ಫ್ರೀ ಟು ಗೋ, ಅವನಿಗೆ ತುಂಬ ಫ್ರೀ ಆಗಿಬಿಡುತ್ತೆ ಹೋಗೋಕ್ಕೆ, ಇನ್ನೇನು ಹೋಗೋ ಟೈಮ್ ಅಂತ ಹೋಗಿ ಫ್ರೀ ಆಗುತ್ತೆ.
ಆ್ಯಸ್ ಫಾರ್ ಹೋಮ್ ವರ್ಕ್ ಅಂದರೆ ಎಲ್ಲ ಹೋಮ್ ವರ್ಕ್ ಮಾಡಿಕೊಂಡು ಅವ್ನಿಗೆ ಆಗಿರುತ್ತೆ ಟೈಮ್ ಅವ್ರಿಗೆ ಹೋಗ್ಬೇಕು ಅಂತ. ದೇರ್ ವಾಸ್ ನೋ ಮೋರ್ ಅಂದರೆ ಇನ್ನೇನು ಉಳಿದಿಲ್ಲ. ಸೊ ಹಿ ಕ್ವಿಟ್ಲಿ ಆ್ಯಂಡ್ ಸ್ಲೈಲಿ ಸ್ಲಿಪ್ಡ್ ಔಟ್ ದಿ ಬ್ಯಾಕ್ ಡೋರ್. ಸೈಲಿ ಅಂದರೆ ಸೀಕ್ರೆಟಿವ್ಲಿ. ಸ್ಲೈಲಿ ಅಂದರೆ ಸೀಕ್ರೆಟಿವ್ಲಿ ಅಂದ್ರೆ ಅವನೇನು ಮಾಡ್ತಾನೆ, ಬ್ಯಾಕ್ ಡೋರಿಂದ ಹೋಗ್ಬಿಡ್ತಾನೆ. ಪ್ಯಾಟ್ರಿಕ್ ಏನು ಮಾಡ್ತಾನೆ, ಪ್ಯಾಟ್ರಿಕ್ ಅಲ್ಲ ಅವನು ಎಲ್ಪ್ ಬೇಗನೆ ಏನು ಮಾಡ್ತಾನೆ ಅಂದರೆ ಹೋಮ್ ವರ್ಕ್ ವಾಸ್ ನೋ ಮೋರ್, ಅವನ ಅವಶ್ಯಕತೆ ಇಲ್ಲ. ಸೊ ಕ್ವಿಟ್ಲಿ ಆ್ಯಂಡ್ ಸ್ಲೈಟ್ಲಿ ಸ್ಲಿಪ್ಡ್ ಔಟ್ ದಿ ಡೋರ್ ಬ್ಯಾಕ್ ಅಂದರೆ ಅವನು ಸ್ಲೈಲಿ ಅಂದರೆ ಸೀಕ್ರೆಟ್ ಆಗಿ, ಸ್ಲಿಪ್ಡ್ ಅಂದರೆ ಹೆಜ್ಜೆ ಮುಂದಕ್ಕೆ ಇಟ್ಕೊಂಡು ಬ್ಯಾಕ್ ಡೋರಿಂದ ಹೋಗ್ಬಿಡ್ತಾನೆ. ಪ್ಯಾಟ್ರಿಕ್ ಗಾಟ್ ಈಸ್ ಹ್ಯಾಸ್. ಪ್ಯಾಟ್ರಿಕ್ಕು ಎಲ್ಲ ಅಂದರೆ ಪ್ಯಾಟ್ರಿಕ್ಕು ತಗೊಂಡ ಏನೇಬೇಕು ಎಲ್ಲ ತಗೊಂಡು, ಓಕೆ ಪ್ಯಾಟ್ರಿಕ್ ಗಾಟ್ ದಿಸ್ ಆ್ಯಸ್ ಎಲ್ಲ ತಗೊಂಡ. ಇಸ್ ಕ್ಲಾಸ್ಮೇಟ್ಸ್ ವರ್ ಅಮೇಜ್ಡ್ ಅಂದರೆ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ತುಂಬ ಅಮೇಝಿಂಗ್ ಆಗಿರ್ತಾರೆ. ಅಮೇಝಿಂಗ್ ಅಂದರೆ ತುಂಬ ಚೆನ್ನಾಗಿ, ತುಂಬ ಬ್ರೇವ್ ಆಗಿ ಆ ಥರ. ಇಸ್ ಟೀಚರ್ ಸ್ಮೈಲ್ಡ್ ಆ್ಯಂಡ್ ವರ್ ಫುಲ್ ಆಫ್ ಪ್ರೇಸ್ ಅಂದರೆ ಅವ್ನ ಟೀಚರ್ಸು ತುಂಬ ಸ್ಮೈಲಿಯಾಗಿ, ಇಷ್ಟು ದಿನ ಓದಲ್ವಲ್ಲ ಅವನು, ಅದಕ್ಕೆ ಅವತ್ತು ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಓದಿರ್ತಾನೆ. ಅದಕ್ಕೆ ಅವ್ರ ಟೀಚರ್ಸ್ ಸ್ಮೈಲ್ ಮಾಡಿಕೊಂಡು ತುಂಬ ಪ್ರೇಸ್ ಮಾಡ್ತಾರೆ, ಹೊಗಳೋದು ಹಾಗೆಲ್ಲ ಮಾಡ್ತಾರೆ. ಆ್ಯಂಡ್ ಈಸ್ ಪೇರೆಂಟ್ಸ್ ಅಂದರೆ ಅವ್ನ ಪೇರೆಂಟ್ಸ್ ಕೂಡ ಹಾಗೆ ಹೊಗಳ್ತಾರೆ. ದೇ ವಾಂಡರ್ ದಟ್ ಹ್ಯಾಡ್ ಹ್ಯಾಪನ್ ಟು ಪ್ಯಾಟ್ರಿಕ್. ಅದು ತುಂಬ ವಾಂಡರ್ಡ್ ಅಂದರೆ ತುಂಬ ಅದ್ಭುತವಾದ, ತುಂಬ ಚೆನ್ನಾಗಿರೋ ಒಂದು ಅವನ ಜೀವನದಲ್ಲಿ ಆಗಿರುತ್ತೆ. ಇದೊಂದು ಅಂದರೆ ಇಷ್ಟು ದಿನ ಹೊಗಳ್ತಿದ್ದರು, ಇವತ್ತು ಹೋಗಲಿ ಅವನ್ನ ತುಂಬ ಇಷ್ಟಪಟ್ಟು, ಸೊ ಅವನಿಗೆ ತುಂಬ ಖುಷಿ ಆಗುತ್ತೆ, ವಾಂಡರ್ಡ್ ಆಗುತ್ತೆ. ಯು ವಾಸ್ ನೌ ದಿ ಮಾಡೆಲ್ ಕಿಡ್. ಅವನು ಇವಾಗ ಮಾಡೆಲ್ ಕಿಡ್ ಅಂದರೆ, ಮಾಡೆಲ್ ಅಂದರೆ ಬೇರೆ ಮಕ್ಕಳಿಗಿಂತ ಇವನೊಂಥರ ಹೈಯೆಸ್ಟ್ ಮಗು ಥರ, ಸೊ ಮಾಡೆಲ್ ಕಿಡ್ ಆಗ್ತದೆ. ಸೊ ಪ್ಯಾಟ್ರಿಕ್ ಹಿ ವಾಸ್ ನೌ ದಿ ಮಾಡೆಲ್ ಕಿಡ್ ಅವನು ಇವಾಗ. ಕ್ಲೀನ್ಡ್ ಇಸ್ ರೂಮ್, ಅವನ ರೂಮ್ನ ತುಂಬ ಕ್ಲೀನ್ ಮಾಡ್ಕೊತಾನೆ. ಡಿಸ್ ಇಸ್ ಚೋರ್ಸ್ ವಾಸ್ ಚೀರ್ಫುಲ್, ನೆವರ್ ರೂಡ್, ಲೈಕ್ ಈ ಹ್ಯಾಡ್ ಡೆವಲಪ್ಡ್ ಓಲ್ ನ್ಯೂ ಆ್ಯಟಿಟ್ಯೂಡ್. ಅವ್ನು ಏನು ಮಾಡ್ತಾನೆ ಅಂದರೆ ಆಮೇಲೆ ಫುಲ್ ಬ್ರೇವ್ ಸ್ಟೂಡೆಂಟ್ ಆಗಿ, ತುಂಬ ವಾಂಡರ್ಡು, ಮಾಡೆಲ್ ಕಿಡ್ಡು, ಮತ್ತು ರೂಮ್ ನೀಟಾಗಿ ಇಟ್ಕೊಳ್ಳೋದು, ಮೊದಲ ಥರ ಫುಲ್ಲು ಎಲ್ಲಂದರೆ ಎಲ್ಲ ಹಾಕ್ದಿರೋ ಫುಲ್ಲು ಕ್ಲೀನಾಗಿ ಓವರ್ ಆ್ಯಟಿಟ್ಯೂಡಲ್ಲಿ ತುಂಬ ಒಳ್ಳೆ ಆ್ಯಟಿಟ್ಯೂಡ್ ಬೆಳೆಸ್ಕೊಂಡು ಫುಲ್ ಅವನೇ ಚೇಂಜ್ ಆಗಿಬಿಟ್ಟಿರ್ತಾನೆ. ಯು ಸಿ ಇನ್ ದ ಎಂಡ್, ನಾನು ಅವನು ಲಾಸ್ಟಲ್ಲಿ ನೋಡ್ಕೊತಾನೆ. ಪ್ಯಾಟ್ರಿಕ್ ಸ್ಟಿಲ್ ಥಾಟ್ ಹೀಡ್ ಮೇಡ್ ದಟ್ ಟೀನಿ ಮ್ಯಾನ್ ಡೂ ಆಲ್ ಹಿಸ್ ಹೋಮ್ ವರ್ಕ್. ಯು ಸಿ, ನೀವು ನೋಡ್ತೀರಾ, ಇನ್ ದ ಎಂಡ್ ಲಾಸ್ಟಲ್ಲಿ ಪ್ಯಾಟ್ರಿಕ್ ಸ್ಟಿಲ್ ಥಾಟ್ ಹಿ ಡಿಡ್ ಮೇಡ್ ದಟ್ ಟೀನಿ ಮ್ಯಾನ್ ಡೂ ಆಲ್ ಹಿಸ್ ವರ್ಕ್ ಅಂತ ಏನಂದರೆ, ಯು ಸಿ ಇನ್ ದ ಎಂಡ್ ಪ್ಯಾಟ್ರಿಕ್ ಸ್ಟಿಲ್ ಥಾಟ್ ಹಿ ಡಿಡ್ ಮೇಡ್ ದಟ್ ಟೀನಿ ಮ್ಯಾನ್ ಡೂ ಆಲ್ ಹಿಸ್ ಹೋಮ್ ವರ್ಕ್ ಅಂದರೆ ಅವ್ನು ಲಾಸ್ಟಲ್ಲಿ ಪ್ಯಾಟ್ರಿಕ್ ಅನ್ಕೊಂತಾನೆ, ನಾನೇ ಮಾಡಿದೆ ಎಲ್ಲ, ಮೀನ್ಸ್ ಅವನು ಹೋಮ್ವರ್ಕ್ ಮಾಡೋ ಥರ ಟೀನಿಗೆ ನಾ ಮಾಡಿದೆ ಅಂತ ಹೇಳ್ತಾನೆ. ಬಟ್ ಈ ವಿಲ್ ಶೇರ್ ಅ ಸೀಕ್ರೆಟ್ ಅಂದರೆ ಇವಾಗ ಒಂದು ಸೀಕ್ರೆಟ್ ಅಂದರೆ ಒಂದು ಟ್ವಿಸ್ಟ್ ಸಿಗುತ್ತೆ. ಶೇರ್ ಅ ಸೀಕ್ರೆಟ್ ಜಸ್ಟ್ ಬಿಟ್ವೀನ್ ಯು ಆ್ಯಂಡ್ ಮೀ. ಇಟ್ ವಾಸಂಟ್ ದಿ ಎಲ್ಫ್, ಪ್ಯಾಟ್ರಿಕ್ ಹ್ಯಾಡ್ ಡನ್ ಇಟ್ ಹಿಮ್ಸೆಲ್ಫ್. ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಗೊತ್ತಾಗುತ್ತೆ, ಅದು ಡಾಲ್ ಎಲ್ಲ ಮಾಡಿರೋದು, ಟೀನಿ ಎಲ್ಲ ಮಾಡಿರೋದು, ಅದು ನಮ್ಮದೇ ಇರೋ ಥರ ಒಬ್ಬ ಪ್ಯಾಟ್ರಿಕ್ಗೆ ಹೋಮ್ವರ್ಕ್ ಮಾಡಿರೋದು ಅನ್ನೋ ಸೀಕ್ರೆಟ್ನ ರಿವೀಲ್ ಮಾಡ್ತಾರೆ. ಇದು ಈ ಲೆಸನ್ನು ಫುಲ್ ಆಯಿತು. ಸೊ ಚಾಲ್ಮೋರ್. ಸೊ ಈ ಲೆಸನ್ ಇಲ್ಲಿ ಫಸ್ಟ್ ನಮ್ಗೆ ಏನು ಗೊತ್ತಾಗಬೇಕಂದ್ರೆ ಹೋಮ್ವರ್ಕ್ ಅಂದರೆ ಲಾಸ್ಟಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಾನು ಸಿಂಪಲಾಗಿ ಸ್ಟೋರಿ ಹೇಳ್ತೀನಿ. ಇವಾಗ ಬಂದ್ಬಿಟ್ಟು ಲಾಸ್ಟಲ್ಲಿ ಊಟಿಟ್ಟು ಪ್ಯಾಟ್ರಿಕ್ ಹೋಮ್ವರ್ಕ್ಸ್ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಬಂದರೆ ಅವ್ನಿಗೆ ತುಂಬ ಇಷ್ಟ ಆಗಲ್ಲ ಪ್ಯಾಟ್ರಿಕ್ ಹೋಮ್ವರ್ಕ್ ಮಾಡೋಕ್ಕೆ. ಯಾವಾಗ ಅವ್ನಿಗೆ ಗೇಮ್ ಆಡಬೇಕು, ಆಮೇಲೆ ವಿಡಿಯೋ ಗೇಮ್ಸ್ ಆಡಬೇಕು, ಹಾಕಿ ಆಡಬೇಕು, ಲೈಕ್ ಬ್ಯಾಡ್ಮಿಂಟನ್ ಸಮಥಿಂಗ್ ಗೇಮ್ಸ್ ಆಡಬೇಕು. ಅದ್ರಲ್ಲಿ ಬಾಸ್ಕೆಟ್ಬಾಲ್ ಇಲ್ಲಿ ಮೆನ್ಷನ್ ಮಾಡಿರೋದು ಬಾಸ್ಕೆಟ್ಬಾಲ್ ಅಂತ ನಾರ್ಮಲಾಗಿ ನಿಂಟೆಂಡೋ ಗೇಮ್, ವಿಡಿಯೋ ಗೇಮು, ಆಮೇಲೆ ಹಾಕಿ, ಈ 3 ಗೇಮ್ಸನ್ನು ಅವ್ನಿಗೆ ತುಂಬ ಇಷ್ಟ. ಅದು ಆಡ್ತಾ ಇರ್ತಾನೆ. ಅವ್ರ ಟೀಚರ್ ಒಂದಿನ ಹೇಳ್ತಾನೆ, ಹಿಂಗೆ ಮಾಡಬೇಡ, ನೀನು ಓದಬೇಕು, ನೀನು ಓದು, ಇಲ್ಲಾಂದರೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅವನು ಇಗ್ನೋರ್ ಮಾಡ್ತಾನೆ, ಏನು ನಾನು ಮಾಡಲ್ಲ, ನಂಗೆ ಬರಲ್ಲ ಅಂತ ಅಂದ್ಕೊಂಡು ಅವನು ಇರ್ತಾನೆ. ಸೊ ಬಿಕಾಸ್ ಯಾಕಂದರೆ ಅವ್ನಿಗೆ ಅವ್ನಿಗೆ ಹೋಮ್ವರ್ಕ್ ಅಂದರೆ ಇಷ್ಟ ಆಗಲ್ಲ, ಅವ್ನು ಏನು ಮಾಡೋದು ಅವ್ನಿಗೆ ಹೋಮ್ವರ್ಕ್ ಅಂದರೆ ಇಷ್ಟ ಆಗಲ್ಲ ಅನ್ಕೊಂಡು. ಸೊ ನೆಕ್ಸ್ಟ್ ಏನಾಗುತ್ತೆ, ಒಂದು ದಿನ ಅಂದರೆ ಅದಾದಮೇಲೆ ಒಂದಿನ ಏನು ಮಾಡುತ್ತೆ, ಒಂದು ಬೆಕ್ಕು ಒಂದು ಡಾಲ್ ಜೊತೆ ಆಟ ಆಡ್ತಾ ಇರುತ್ತೆ. ಅವ್ನು ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ಆ ಶಾಕ್ ಆಗೋದನ್ನು ಬಂದ್ಬಿಟ್ಟು ಗ್ರ್ಯಾಬ್ಡ್ ಅಂತ ಕರೀತಾರೆ. ಶಾಕ್ ಆಗ್ಬಿಟ್ಟು ಸರ್ಪ್ರೈಸ್ ಆಗ್ತಾನೆ. ಆಮೇಲೆ ಏನಿದು ಅಂದರೆ ಸರ್ಪ್ರೈಸ್ ಯಾಕೆ ಆಗ್ತಾನೆ ಅಂದರೆ ಅದು
ಡಾಲ್ ಅಲ್ಲ, ಆ ಕ್ಯಾಟ್ ಆಡ್ತಾ ಇರೋದು ಒಂದು ಟೈನಿ ಮನುಷ್ಯನ ಜೊತೆ, ಅಂದರೆ ಚಿಕ್ಕ ಮನುಷ್ಯನ ಜೊತೆ ಆಡ್ತಾ ಇದೆ ಅಂತ ಅನ್ಕೊಂತ. ಆವಾಗ ಅವನೇನು ಮಾಡ್ತಾನೆ, ಸೊ ಟೀನಿ ಮ್ಯಾನ್ ಇರ್ತಾನಲ್ಲ ಅವನು ಕಿರ್ಚ್ತಾನೆ. ಸೊ ಸೇವ್ ಮೀ ಅಂತ ಹೇಳುತ್ತೆ. ನೀವು ನೋಡ್ತಿರ್ತಾನೆ. ಸೊ ಸೇವ್ ಮೀ, ನೀನೇನು ಬೇಕೋ ನಿನ್ನ ವಿಷ್ ಏನಿದೆ ಕೇಳು, ನಾನು ಅದನ್ನು ನಿಮಗೆ ಮಾಡ್ತೀನಿ, ಐ ಪ್ರಾಮಿಸ್ ಯು ಅಂತ ಹೇಳಿ. ಅವಾಗ ಸರಿ ಪ್ರಾಮಿಸ್ ಮಾಡ್ದೆ. ಅವನೇನು ಅನ್ಕೊಂಡು ಪ್ಯಾಟ್ರಿಕ್ಕು, ಐ ಆಮ್ ಸೋ ಲಕ್ಕಿ. ಸೊ ಏನು, ಇವನು ನನಗೆ ತುಂಬ ಹೆಲ್ಪ್ ಮಾಡ್ತಾನೆ. ಸೊ ನನಗೆ ಇಷ್ಟು ದಿನ ಇರೋ ಪ್ರಾಬ್ಲಮ್ಸ್ಗೆ, ಅಂದರೆ ಹೋಮ್ವರ್ಕ್ ಪ್ರಾಬ್ಲಮ್ಸ್ಗೆ ನಂಗೆ ಸೊಲ್ಯೂಷನ್ ಸಿಕ್ತು ಅಂತ ಹೇಳ್ತಾನೆ. ಆವಾಗ ಪ್ಯಾಟ್ರಿಕ್ಕು ಬಟ್ ಆ ಟೀನಿ ಮನುಷ್ಯನ್ಗೆ ಹೇಳ್ತಾನೆ ಏನಂತ, ಟೀನಿ ಅವನಿಗೆ ಹೇಳ್ತಾನೆ, ನೀನು ನನ್ನ ಹೋಮ್ವರ್ಕ್ ಒಂದು ತಪ್ಪಿಲ್ಲದೆ ಫುಲ್ಲು ಮಾಡು, ಫುಲ್ಲು ವಿತೌಟ್ ಮಿಸ್ಟೇಕ್ಸ್ ಎಲ್ಲ ಹೋಮ್ವರ್ಕು ನೀನು ನಂಗೆ ಅಪ್ ಟು ಈ ಸೆಮಿಸ್ಟರ್ ಅಂದರೆ 35 ಡೇಸ್ವರೆಗೂ ಏನೇನಿದೆಯೋ ಒಂದು ಮಿಸ್ಟೇಕ್ ಇಲ್ದರ ಮಾಡು, ನಾನು ಸೇವ್ ಮಾಡ್ತೀನಿ ನಿನ್ನ, ಅವ್ನು ಕೊಡಲ್ಲ ಬೆಕ್ಕಗೆ ಅಂತ ಕ್ಯಾಟ್ಗೆ. ಸೊ ಅವನೇನು ಮಾಡ್ತಾನೆ, ಅವ್ನು ತುಂಬ ಬೇಜಾರಾಗ್ಬಿಡುತ್ತೆ. ಅಂದರೆ ಅವಾಗ ಅವನ ಫೇಸೆಲ್ಲ ಒಂಥರ ಮಾಡಿಕೊಂಡು ಲೈಕ್ ಕೋವ ಬರುತ್ತೆ, ಅವ್ನ ಫೇಸೆಲ್ಲ ಒಂಥರ ರಿಂಕಲ್ಡ್ ಮಾಡಿಕೊಂಡು, ಹೇಳಿದ್ನಲ್ಲ ರಿಂಕಲ್ಡ್ ಮೀನ್ಸ್ ಅವ್ನು ಬ್ಯಾಡ್ ಫೇಸ್ ಮಾಡಿಕೊಂಡು ಡಿಸ್ಕ್ಲಾತ್ ಲೈಕ್ ಎ ವಾಷಿಂಗ್. ಅಂದರೆ ನೀನು ಡಿಸ್ಕ್ಲಾತ್ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು, ಲೈಕ್ ಒಂದು ಕ್ಲಾತ್ನ ಎತ್ಕೊಂಡು ಡಿಶಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ರೆ, ಬ್ಯಾಸ್ಕೆಟ್ಸ್ಗೆ ಹಾಕಿದ್ರೆ ಹೆಂಗಿರುತ್ತೋ ಅವ್ನ ಫೇಸು ಹಂಗೆ ಮಾಡ್ಕೊಂಡ್ಬಿಡ್ತಾನೆ. ಸೊ ಆಮೇಲೆ ಏನು ಮಾಡ್ತಾನೆ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಇದೇ ನಮ್ಮ ಪರಿಸ್ಥಿತಿ, ನಾನು ಮಾಡಲೇಬೇಕು ಅಂದ್ಬಿಟ್ಟು ಓಕೆ ಅಂತ ಹೇಳ್ತಾನೆ. ಅವನು ಓಕೆ ಹೇಳಿದಾಗ ಅವನು ಹೋಮ್ವರ್ಕ್ ಎಲ್ಲ ಮಾಡ್ಕೊಡೋಕೆ ಓಕೆ ಅಂತಾನೆ. ಆಮೇಲೆ ಹೋಮ್ವರ್ಕ್ ಅವ್ನು ಪ್ರಾಮಿಸ್ ಮಾಡ್ದಂಗೆ ಅವ್ನು ಹೋಮ್ವರ್ಕ್ ಒಂದು ಮಿಸ್ಟೇಕ್ ಇಲ್ದಿರ ಮಾಡಿ ಕೊಡ್ತಾನೆ ಪ್ಯಾಟ್ರಿಕ್ಗೆ. ಅವಾಗ ಪ್ಯಾಟ್ರಿಕ್ಕು ಸರಿ ಅಂದ್ಬಿಟ್ಟು ತೊಗೊತಾನೆ. ಆಮೇಲೆ ಯಾವಾಗೂ ಟೀನಿ ಏನು ಮಾಡ್ತಾನೆ, ಯಾವಾಗ ಹೇಳ್ತಾ ಇರ್ತಾನೆ ಅವ್ನಿಗೆ, ನಂಗೆ ಈ ಥರ ಪ್ರಾಬ್ಲಮ್ಮು ಅವರು ಹಂಗೆ ಹೇಳ್ತಾ ಇರ್ಬೇಕಾದ್ರೆ ಅವ್ನು ತುಂಬ ಹೆಲ್ಪ್ ಮಾಡ್ತಾನೆ. ಪ್ಯಾಟ್ರಿಕ್ಕು ಎನಿವೇ ಏನೇ ಪ್ರಾಬ್ಲಮ್ ಬಂದರೂ, ಇನ್ ಕೇಸ್ ಯಾವ ಥರ ಪ್ರಾಬ್ಲಮ್ ಅಂದರೂ ಅವನ್ನ ಸೇವ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಆವಾಗ ಇವನೊಂದ್ಸರಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ತೊಗೊಂಡು ಸೊ ಎಲ್ಲ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಮ್ವರ್ಕ್ ಎಲ್ಲ ಅವನಷ್ಟು ಅವನೇ ಮಾಡಿದಾಗ ಆವಾಗ ಅವನೇನು ಮಾಡ್ತಾನೆ, ಜೋರಾಗಿ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಅವ್ನಿಗೆ ಮ್ಯಾಥ್ಸು ಆ ಥರ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಆವಾಗ ಏನು ಮಾಡ್ತಾನೆ, ಅವ್ನು ಶೌಟ್ ಮಾಡ್ತಾನೆ, ಜೋರಾಗಿ ಕಿರ್ಚ್ಬಿಟ್ಟು, ನೀನು ಲೈಬ್ರರಿಯಲ್ಲಿ ಒಂದೊಂದೇ ಟೆಕ್ಸ್ಟ್ ಬುಕ್ಸ್ ತೊಗೊಂಬಂದು ಒಂದೊಂದು ವರ್ಡ್ನು ಜೋರಾಗಿ ಹೇಳ್ತಾ ವರ್ಕ್ ಮಾಡ್ತಾ ಹೋಗು ಅಂತ ಹೇಳ್ತಾನೆ. ಅವನು ನೈಟು ಹಗಲು ಫುಲ್ಲು ವರ್ಕ್ ಮಾಡುತ್ತೆ. ಅವಾಗ ಮಾಡಿದಾಗ ಸೊ ನೆಕ್ಸ್ಟ್ ಏನಾಗುತ್ತೆ, ಅವ್ನು ಬಂದಿರೋ ಕೆಲಸ ಎಲ್ಲ ಮುಗಿಯುತ್ತೆ, ಟೆನ್ನಿದು ಪ್ರಾಮಿಸಸ್ ಎಲ್ಲ ಮುಗಿಯುತ್ತೆ. ಸೊ ಅವ್ನು ನಿಧಾನವಾಗಿ ಸೀಕ್ರೆಟಿವ್ಲಿ ಬ್ಯಾಕ್ ಡೋರಿಂದ ಹೋಗ್ಬಿಡ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಅವನ್ನ ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ನು ಮಾಡೆಲ್ ಕಿಡ್ ಅಂತ ಹೇಳ್ತಾರೆ. ಮತ್ತು ಅವ್ನ ರೂಮಲ್ಲಿ ಎಲ್ಲ ನೀಟಾಗಿ ಫುಲ್ ಆ್ಯಟಿಟ್ಯೂಡ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಆಮೇಲೆ ಅವನು ನಾನೇ ಮಾಡಿಸಿದ್ದು ಎಲ್ಲ ಹೋಮ್ವರ್ಕು ಟೆನಿ ಕೈಯಲ್ಲಿ ಅಂತ ಅವ್ನು ಅನ್ಕೊತಾನೆ. ಬಟ್ ಅಲ್ಲಿ ಸೀಕ್ರೆಟ್ ಏನು ಅಂದರೆ, ಅದು ಟೆನಿ ಮಾಡಿರಲ್ಲ, ಅದು ಅವನೇ ಮಾಡಿರ್ತಾನೆ ಅಂತ ಹೇಳುತ್ತೆ. ಇದು ಸಾರಾಂಶ ಏನಂದರೆ, ಹೋಮ್ವರ್ಕ್ ಯಾವಾಗ ನಾವು ಸಕ್ಸಸ್ನ ಕಾಣ್ತೀವಿ, ಹೋಮ್ವರ್ಕ್ಸು ಕ್ಲಾಸ್ ವರ್ಕ್ಸ್ಗೆ ಯಾವಾಗ ನಾವು ಚೆನ್ನಾಗಿ ಮಾಡ್ತೀವಿ, ಸೊ ಅವಾಗೆಲ್ಲ ಅಪ್ರಿಷಿಯೇಟ್ ಆಗುತ್ತೆ, ನಮ್ಮ ಲೈಫು ಮುಂದಕ್ಕೆ ಹೋಗುತ್ತೆ ಅಂತ ಈ ಲೆಸನ್ನು.